ಗೆಳೆಯರೆ 20/30 BDA ನಾರ್ತ್ ವೆಸ್ಟ್ ಕಾರ್ನರು ಬನಶಂಕರಿ 6 ಸ್ಟೇಜು 4th H ಬ್ಲಾಕಲ್ಲಿ ಇರುವಂತಹ ಮನೆ. ಹೈ ಫಾಲ್ ಸೀಲಿಂಗ್ ಮನೆ. ಇದು ನಾರ್ತ್ ಫೇಸು, ಇದು ವೆಸ್ಟ್ ಫೇಸು. ವೆಸ್ಟ್ ಫೇಸಲ್ಲಿ ನಿಮಗೆ ಒಂದು ಕಮರ್ಷಿಯಲ್ ಶಾಪ್ ಕೊಟ್ಟಿದ್ದಾರೆ. 12ರಿಂದ 15,000 ರೂಪಾಯಿ ಬಾಡಿಗೆ ಬರುತ್ತೆ. ಪ್ರತಿಯೊಂದು ಫ್ಲೋರ್ಗೂ ಕೂಡ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಇದು ವೆಸ್ಟ್ ಫೇಸಲ್ಲಿರುವಂತಹ ಫ್ರಂಟ್ ಎಲಿವೇಷನ್ನು. ಬೆಳಕು ಗಾಳಿ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ. ನಾರ್ತ್ ಫೇಸಲ್ಲಿ ನಿಮಗೆ 25ರಿಂದ 30 ಅಡಿ ರಸ್ತೆ ಸಿಗುತ್ತೆ. ಇದು ಗೇಟ್ ಆಕ್ಸಿಸ್ಸು ನಾರ್ತ್ ಫೇಸಲ್ಲಿ, ಬಟ್ ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ಅದೇ ನಿಮಗೆ ವೆಸ್ಟ್ ಫೇಸಲ್ಲಿ 40 ಅಡಿ ರೈಟ್ ರೋಡ್ ಸಿಗುತ್ತೆ. ಅದು 12ಕ್ಕೆ 20 ಇರುವಂತಹ ಶಾಪ್. ಫ್ರಂಟ್ ಎಲಿವೇಷನ್ನು ನಾರ್ತ್ ಫೇಸಲ್ಲಿ ಪ್ರತಿಯೊಂದು ಫ್ಲೋರ್ಗೂ ಬಾಲ್ಕನಿ ಸಿಗುತ್ತೆ. CNC ಕಟ್ಟಿಂಗು ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ನಿಮಗೆ ಗ್ಲಾಸ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು, ಸ್ಟ್ರಕ್ಚರ್ ಪೇಂಟಿಂಗು ಮತ್ತು ನ್ಯಾಚುರಲ್ ಸ್ಟೋನು. ಒಳಗಡೆ ಹೋಗೋಣ. ಪಾರ್ಕಿಂಗ್ ಕೊಟ್ಟಿದ್ದಾರೆ. ಒಂದು ಕಾರ್ನ ನಿಲ್ಲಿಸ್ಕೋಬೋದು. ಆ್ಯಕ್ಚುಲಿ ನಾವು ಶಾಪ್ ಕೊಡಲಿಲ್ಲ ಅಂದಿದ್ದರೆ 2 ಪಾರ್ಕಿಂಗ್ ಮಾಡ್ಕೋಬೋದಾಯಿತು, ಬಟ್ ಅಲ್ಲಿ ನಿಮಗೆ ರೆಂಟಲ್ ಇನ್ಕಮ್ಮು ಬರುತ್ತೆ. ಇದು ಆಂಟಿ ಸ್ಕಿಡ್ಡು. ಹಾಗೆ ಎಡಗಡೆ ಪ್ಯಾನ್ ಮಾಡಿದರೆ ಬೋರ್ವೆಲ್ ಇದೆ, ಸಂಪ್ ಇದೆ, ಅಲ್ಲಿ ಕಾವೇರಿ. ಇಲ್ಲಿ MS ಡೋರ್ ಇದೆ. ಅದರೊಳಗಡೆ UPS ಮತ್ತು ಗ್ಯಾಸ್ ಪ್ರಾವಿಷನ್ ತುಂಬ ಲೆಂತಿಯಾಗಿರೋದೆ. 2 ಕೂಡ ಮಾಡ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು 4 ಕಡೆವರೆಗೂ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ CG ಮತ್ತು ಇಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರು. ಸರಿನಾ? ಇದೊಂದು ಪಾರ್ಕಿಂಗ್ ಲೇಔಟು. ಮನೆ ಮೇಲ್ಗಡೆ ಕರ್ಕೊಂಡು ತೋರಿಸ್ತೀನಿ. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಸ್ಟ್ರಕ್ಚರ್ ಪೇಂಟಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. 3.5ರಿಂದ 4 ಅಡಿ ಸ್ಟೇರ್ಕೇಸ್ ಇದೆ. SS ರೇಲಿಂಗ್ಸು 304 ಗೇಜಿಂದು. ಸ್ಟೇರ್ಕೇಸ್ಗೆ ಗ್ರಾನೈಟು ಯೂಸ್ ಮಾಡಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ 3.5 ಅಡಿ ವೈಡ್ ಆಗಿದೆ. ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳ ಮೇಲೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹ್ಯಾಂಡ್ ಗ್ರಾಬರ್ ಎಲ್ಲ 304 ಗೇಜ್ SS ರೇಲಿಂಗ್ಸು. ಎಡಭಾಗದಲ್ಲಿ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ವಿತ್ ಬಾರ್ಡರ್ ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ಸ್ಟ್ರಕ್ಚರ್ ಪೇಂಟಿಂಗ್ನ ಕೊಟ್ಟಿರುವಂಥದ್ದು. ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ ಮನೆದು. ವರಾಂಡ ಎಲ್ಲ ನೋಡ್ತಾ ಇದ್ದೀರಾ. ಹೈಟಾಗಿ 4 ಅಡಿ SS ರೇಲಿಂಗ್ಸ್ ಸಮೇತ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ತುಳಸಿ ಕಟ್ಟೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಬೋದು. ಸ್ಪೇಸ್ ಇದೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ನೋಡಲಿಕ್ಕೆ ಈ ಥರ ಸಿಗುತ್ತೆ. CNC ಕಟ್ಟಿಂಗಲ್ಲಿ ಮಾಡಿರುವಂತಹ ಟೀಕ್ ವುಡ್ಡು ಮೇನ್ ಡೋರು. ಯುರೋಪ ಲಾಕ್ ಸಿಸ್ಟಮು 2 ಕಡೆ ಕೊಟ್ಟಿದ್ದಾರೆ. ಫ್ಲವರ್ ಪ್ಯಾಟರ್ನ್ ಇರುವಂತಹ ಮೇನ್ ಡೋರು. ಈಸ್ಟ್ ಫೇಸು. ಒಳಗಡೆ ಹೋಗೋಣ. ಗೆಳೆಯರೇ, ಇದು ಹಾಲು ನೋಡಿ. ಕಾರ್ನರ್ ಅಂತ ಹೇಳಿದ ತಕ್ಷಣ ಕಾರ್ನರಿಗೆ ಏನು ಬೇಕು? ಮೇನು ಗಾಳಿ ಬೆಳಕು. ಇಲ್ಲೂ ಕೂಡ ಬಿಗ್ ವಿಂಡೋ ಬರುತ್ತೆ, ಇಲ್ಲೂ ಕೂಡ ಬಿಗ್ ವಿಂಡೋ ಬರುತ್ತೆ. ಅದು ಮೆಜರ್ಮೆಂಟ್ ತೋರಿಸೋಕ್ಕಿಂತ ಮುಂಚೆ ಹಾಲ್ ಅಲೈನ್ಮೆಂಟ್ ತೋರಿಸ್ತೀನಿ. ನಾವು L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ನನ್ನ ಹಿಂದ್ಗಡೆಗೆ TV ಯೂನಿಟ್ ಇದೆ. ಮತ್ತು ಇಲ್ಲಿ POP ಆ್ಯಂಡ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗು. ಈ ಮನೆಯ ಮುಖ್ಯ ಆಕರ್ಷಣೆಯ ಸ್ಥಳ ಅಂತ ಹೇಳಿದರೆ ಇದು ಹೈ ಫಾಲ್ ಸೀಲಿಂಗು. ಇದು ವಾಲು ರಾಯಲ್ ಪೇಂಟಲ್ಲಿ ಮಾಡಿದ್ದಾರೆ. ಸ್ಟ್ರಕ್ಚರ್ ಪೇಂಟಿಂಗ್ ಮಾಡಿರುವಂಥದ್ದು ಸಖತ್ತಾಗಿದೆ ಇದು. ಎಕ್ಸಾಕ್ಟ್ಲಿ ನನ್ನ ಆಪೋಸಿಟು ಈಗ TV ಯೂನಿಟು ನೋಡ್ತಾ ಇದ್ದೀರಾ. ನಾನು ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದೆ. ಮೇನ್ ಡೋರ್ ಆಗಿರುತ್ತೆ. ಇದು TV ಯೂನಿಟು. ರಾಫ್ಟರು ಅಕ್ರಾಲಿಕ್ ಲ್ಯಾಮಿನೇಷನ್ನು ಗೋಲ್ಡನ್ ಬಾರ್ಡರ್ನ ಕೊಟ್ಟಿದ್ದಾರೆ. ಇಲ್ಲಿ ಲುಕ್ಗೋಸ್ಕರ 3 ಸ್ಕ್ವೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಇದೆ. ಈ ಕಡೆ ಕಿಚನ್ ಎಲ್ಲ ಸಿಗುತ್ತೆ. ಸರಿನಾ? ಇದೊಂದು ಹಾಲ್ ಆಯಿತು. ಈಗ ಈ ಕಡೆ ತೋರಿಸ್ತೀನಿ ನೋಡಿ. ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಫಾಲ್ ಸೀಲಿಂಗ್ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. 30-40 ಕಾನ್ಸೆಪ್ಟಲ್ಲಿ. ಈಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ.
ಒಂದು ಲ್ಯಾವಿಶ್ ಮನೆ ಅಂತಲೇ ಹೇಳ್ಬೋದು. 30-40 ಕಾನ್ಸೆಪ್ಟಲ್ಲಿ ಕಟ್ಟಿರುವಂಥ ಮನೆ ಇದು. 4x4 ಬಿಗ್ ವಿಂಡೋ ಬರುತ್ತೆ, ಚೆನ್ನಾಗಿದೆ. ಇದೊಂದು ಹಾಲ್ ಆಯಿತಾ. ಸ್ಟೇರ್ ಕೇಸು ಟಿ ವಿ ಕ್ಯಾಬಿನೆಟ್ ಪಕ್ಕ ಬರುತ್ತೆ. ಇದೊಂದು ಅಡುಗೆ ಮನೆ, ಆರ್ಚ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಇಂಟೀರಿಯರ್ ವರ್ಕಲ್ಲಿ. ಇಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಸಮ್ ಪ್ಯಾಟರ್ನ್ ಬರುತ್ತೆ. ನೋಡೋಣ ಏನು ಮಾಡಿಕೊಡ್ತಾರೆ ಅಂತ. ಇದೊಂದು ಹ್ಯಾಂಡ್ ವಾಶ್ ಏರಿಯಾ ನೋಡ್ತಾ ಇದ್ದೀರಾ. ಡ್ರೈ ವೆಜಿಟೇಬಲ್ಸು ಫ್ರೂಟ್ಸ್ ಬೇಕಾದ್ರೆ ಇಟ್ಕೊಳ್ಳೋದಕ್ಕೆ ಪ್ಯಾಂಟ್ರಿ ಯೂನಿಟ್ ಇದೆ. ಹಾಗೆ ಫಾಲ್ ಸೀಲಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ ವರ್ಕಲ್ಲಿ ವಾರ್ಮ್ ಲೈಟಲ್ಲಿ ಕೊಟ್ಟಿರುವಂಥದ್ದು. ಫಸ್ಟ್ ಅಡುಗೆ ಮನೆಯನ್ನು ತೋರಿಸ್ಬಿಡ್ತೀನಿ. ಈ ಅಡುಗೆ ಮನೆಗೆ ಅಕ್ರಾಲಿಕ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕು ಮಾಡಿದ್ದಾರೆ. ಆ ಸ್ಲ್ಯಾಬ್ ಏನು ನೋಡ್ತೀರಾ ಕ್ವಾಡ್ಸ್ ಆಗಿರುತ್ತೆ. ನಿಮಗೆ ಅಲ್ಲಿ ಗ್ಯಾಸ್ ಇಟ್ಕೋಬೋದು. ಇಲ್ಲಿ ಚಿಮ್ನಿ, ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಬರುತ್ತೆ. ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂಥ ಫಾಲ್ ಸೀಲಿಂಗು. ಇದೊಂದು ಅಡುಗೆ ಮನೆ ಆಯಿತಾ. ಇಲ್ಲಿ ಯುಟಿಲಿಟಿ ಇದೆ. ಯುಟಿಲಿಟಿದಲ್ಲಿ ನಿಮಗೆ ಒಂದು ಕಾಮನ್ ಆಗಿ ಟಾಯ್ಲೆಟು ಮತ್ತು ಇಲ್ಲಿ ಪಾತ್ರೆ ಗೀತೆ ತೊಳ್ಕೊಳ್ಳೋದಕ್ಕೆ ಅಥವಾ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಪೈಪ್ಲೈನ್ ಕನೆಕ್ಷನ್ ಎಲ್ಲ ನಮಗೆ ಇಲ್ಲೇ ಸಿಗುತ್ತೆ. ನಾವು ಮೇಲ್ಗಡೆ ಕ್ಲೋಸ್ ಮಾಡಿದ್ದೀವಿ, ಟಾಟ್ಪಲ್ ಹಾಕಿದ್ದೀವಿ, ಹಾಗಾಗಿ ಡಾರ್ಕ್ನೆಸ್ ಬರುತ್ತೆ. ಗ್ಲಾಸ್ ಹಾಕ್ಕೊಟ್ರೆ ಇಲ್ಲೂ ಕೂಡ ಬೆಳಕು ಬರುತ್ತೆ. ಇದೊಂದು ಕಾಮನ್ ಟಾಯ್ಲೆಟು, ಸರಿನಾ. ಫುಲ್ ಟಾಪ್ ಟು ಬಾಟಮ್ 2x4 ವೆಟ್ರಿಫಿಟ್ ಟೈಲ್ಸ್. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾವರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ನೋಡಿ. ಇಲ್ಲಿ ಇನ್ನೇನು ಗ್ಯಾಪ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಸಮಥಿಂಗ್ ಏನಾದರೂ ಮಾಡಿಕೊಡ್ತಾರೆ. ಇಲ್ಲೆಲ್ಲ ರಾಫ್ಟರು ಇನ್ಬಿಲ್ಟ್ ಲೈಟಿಂಗ್ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು. ಡೈನಿಂಗ್ ಹಾಲ್ ಏರಿಯಾ. ಆ ಡೈನಿಂಗ್ ಹಾಲ್ ಏರಿಯಾದ ಪಕ್ಕದಲ್ಲಿ ನಿಮಗೆ ಬಾಲ್ಕನಿ ಕೂಡ ಮಾಡಿದ್ದಾರೆ. 2 ಡೋರ್ ಓಪನ್ ಆಗುತ್ತೆ, 2 ಡೋರ್ ಫಿಕ್ಸಲ್ಲಿರುತ್ತೆ. ಇಲ್ಲಿದ್ದ ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪೂಜಾ ರೂಮ್. ಪೂಜಾ ರೂಮ್ ನಿಮಗೆ ಟೀಕ್ ವುಡ್ ಫ್ರೇಮಲ್ಲಿ ಹಿಚ್ಚಿಂಗ್ ಗ್ಲಾಸ್ನ ಹಾಕಿ ಕೊಟ್ಟಿರುವಂಥದ್ದು. ನೆಮ್ಮದಿಯಾಗಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. ಫೋಟೋ ಫ್ರೇಮ್ ಇಡೋದಕ್ಕೆ ಕ್ವಾಡ್ಸು ಸ್ಲ್ಯಾಬು. ಪೂಜಾ ಸಾಮಗ್ರಿ ಎಲ್ಲ ಇಡೋದಕ್ಕೆ ಡ್ರಾಯರ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ವಾಲ್ ಕ್ಲೈನಿಂಗು ವಿತ್ ಬಾರ್ಡರು. ಈ ಫ್ಲೋರಲ್ಲಿ ಆಲ್ಮೋಸ್ಟ್ ಇಷ್ಟಿರುವಂಥದ್ದು. ನೆಕ್ಸ್ಟು ಫ್ಲೋರ್ ಮೂವ್ ಆಗೋಣ. ಇದೆಲ್ಲ ಹೊಗಳಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಅಂಥರ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನೀವು ವೀಕ್ಷಣೆ ಮಾಡಬೇಕು, ಒಂದು ಐಡಿಯಾ ಬರುತ್ತೆ ನಿಮಗೆ. 3 ಅಡಿ ವೈಡ್ ಆಗಿದೆ. ಟೀಕ್ ವುಡ್ ಪಿಲ್ಲರು, SS ರೈಲಿಂಗ್ಸ್ 304 ಗೇಜಿಂದು. ಹ್ಯಾಂಡ್ ಗ್ರಾಬರೆಲ್ಲ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸಾರಿ, 3.5 ಅಡಿ ವೈಡ್ ಆಗಿದೆ ಡೋಟೆ ಎಲ್ಲ. ಇಲ್ಲ ಆಪೋಸಿಟು ಬಾಲ್ಕನಿ ಇಲ್ಲೊಂದು ಬರುತ್ತೆ, ಆ ಕಡೆ ಒಂದು ಬರುತ್ತೆ. ಒಂದು ಫ್ಲೋರ್ಗೆ 2 ಬಾಲ್ಕನಿ ಕೊಟ್ಟಿದ್ದಾರೆ ಇವರು. ಫಸ್ಟ್ ಬಾಲ್ಕನಿ ತೋರಿಸ್ಬಿಡ್ತೀನಿ ಇಲ್ಲಿ. ಟಫನ್ ಗ್ಲಾಸು, SS ರೈಲಿಂಗ್ ಸಮೇತ. ತುಂಬ ಡೆವಲಪ್ ಆಗಿರುವಂತಹ ಏರಿಯಾ ಇದಾಗಿರುತ್ತೆ. ನೋಡಿ, ಈ ಮನೆಯ ಮುಖ್ಯ ಆಕರ್ಷಣೆ ಅಂತ ಹೇಳಿದಲ್ಲ ಇದು. ಟಫನ್ ಗ್ಲಾಸು 12 mm 4 ಅಡಿ ಹೈಟಾಗಿದೆ. SS ರೈಲಿಂಗ್ ಸಮೇತ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಇಲ್ಲೂ ಕೂಡ ಬಿಗ್ ವಿಂಡೋ, ಏನು ಹಾಲಲ್ಲಿ ನೋಡಿದರೆ ಅದೇ ಥರ ಬರುತ್ತೆ. ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ದರೆ ಇಲ್ಲಿ ಬೇಕಾದ್ರೆ ಮಾಡಬಹುದು. ತುಂಬ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ಟೇರ್ ಕೇಸು, ಬಾಲ್ಕನಿ ಮತ್ತು ಹೈ ಫಾಲ್ ಸೀಲಿಂಗು. ಈಗ ನಾನು ಸ್ಟಡಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ತೋರಿಸ್ತಾ ಇರೋದು. ನಮಗೆ ಮೇಲಿಂದ ಕೆಳಗಡೆ ಹಾಲು ಈ ಥರ ಕಾಣಿಸುತ್ತೆ. ಓಕೆ, ಸರಿ. ಹಾಗಾದರೆ ರೂಮ್ ಇದೆ, ರೂಮ್ ತೋರಿಸ್ಕೊಡ್ತೀನಿ. SS ರೈಲಿಂಗ್ಸು, ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಅದ್ರ ಕೆಳಗೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಇದೆ. ಇದೊಂದು ಮಾಸ್ಟರ್ ಬೆಡ್ರೂಮು.
ಫ್ಲೋರಿಂಗ್ ಬಂದು ಸೆರಾಮಿಕ್, ನೋ ವೆಟ್ರಿಫೈಡ್ ಟೈಲ್ಸ್, 2x4 ವೆಟ್ರಿಫೈಡ್ ಟೈಲ್ಸ್. ಓಕೆ. ಮತ್ತು ಕಿಂಗ್ ಸೈಜ್ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಾಟ್ ಸಿಗುತ್ತೆ. ಚಾರ್ಕೋಲ್ ಶೀಟು, ಇಲ್ಲಿ ಕುಷನ್ ಹೆಡ್ ಬೋರ್ಡ್ ಬರುತ್ತೆ. ವಾಲ್ ಪೇಪರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ ಮತ್ತು POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು. ಮೊಬೈಲ್ ಹೋಲ್ಡರ್ ಎಲ್ಲ ಮಾಡ್ಕೋಬೋದು. ಈ ಕಡೆ ಭಾಗದಲ್ಲಿ ನಿಮಗೆ ಇನ್ಬಿಲ್ಟ್ ಲೈಟಿಂಗ್ ಸಿಸ್ಟಮ್ ಎಲ್ಲ ಇದೆ. ವಾರ್ಡ್ರೋಬರಲ್ಲಿ ಓವರ್ ಹೆಡ್ ವಾರ್ಡ್ರೋಬರು, ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ನನ್ನ ಹಿಂದ್ಗಡೆಗೆ ಓಪನ್ ಡೋರ್ ವಾರ್ಡ್ರೋಬರ್ ಐತೆ, ತೋರಿಸ್ಕೊಡ್ತೀನಿ. ಇದಕ್ಕೂ ಕೂಡ ಬಾಲ್ಕನಿ ಬರುತ್ತೆ. ಕೆಳಗಡೆ ಏನು ನೋಡಿದಾರಲ್ಲ ಅದೇ ಥರ ಬಾಲ್ಕನಿ. TV ಯೂನಿಟು, ಇಲ್ಲೂ ಕೂಡ ಎಷ್ಟೇ ದೊಡ್ಡ TV ಬೇಕಾದ್ರೆ ಹೋಲ್ಡ್ ಮಾಡ್ಬೋದು. ವಿತ್ತು ರಾಫ್ಟರ್ ಲ್ಯಾಮಿನೇಟೆಡ್ ಮಾಡಿದ್ದಾರೆ. ಈ ಡೋರ್ ಹಿಂದ್ಗಡೆಗೆ ವಾರ್ಡ್ರೋಬರು. ಓಕೆ ಸರಿ, ಅಷ್ಟೇ ಇಲ್ಲಷ್ಟೇ ಅಂದ್ಕೊಂಡಿರೋ ವಾರ್ಡ್ರೋಬರ್, ಅದಕ್ಕೆ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಕೂಡ ಓಪನ್ ಡೋರ್ ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ. 2 ಡೋರ್ ಇದೆ, ಓವರ್ ಹೆಡ್ ವಾರ್ಡ್ರೋಬರು. ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಇಲ್ಲಿ ಬಾತ್ರೂಮು. ನಿಮಗೆ ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ ಸಿಗುತ್ತೆ. ತುಂಬ ದೊಡ್ಡದಾಗಿದೆ. ಡ್ರೈ ಆ್ಯಂಡ್ ವೆಟ್ಟು ಆಲ್ಟ್ರೇಷನ್ ಮಾಡ್ಕೋಬೋದು. ಸರಿನಾ? ಇದೊಂದು ಲಕ್ಸುರಿ ರೂಮು. ಸರಿ, ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಈ ಮನೆ ನೋಡ್ಬೇಕಂದಲ್ಲಿ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಬರ್ತಾ ಇರುತ್ತೆ, ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈಗ 3rd ಫ್ಲೋರ್ಗೆ ಬಂದಿದ್ದೀನಿ. ಮೇಲಿಂದ ಕೆಳಗಡೆ ಈ ಥರ ಇರುತ್ತೆ ನೋಡಿ. ಇಲ್ಲೂ ಕೂಡ ಬಾಲ್ಕನಿ ಇದೆ. ಆ್ಯಸ್ ಇಟ್ ಈಸ್ ಕೆಳಗಡೆ ನೋಡಿದಾರಲ್ಲ ಅದೇ ಥರ POP ಫಾಲ್ ಸೀಲಿಂಗು. ಇಲ್ಲಿ ನಿಮಗೆ ಫೋಲ್ಡಬಲ್ಲು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಬಾಲ್ಕನಿ ಕೂಡ ಇದೆ. ಕೆಳಗಡೆ ನೋಡಿದ್ರಲ್ಲ ಅದೇ ಥರ. ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇಲ್ಲಿ ನಾವು ಒಂದು ಕ್ವೀನ್ ಸೈಜ್ ಕಾಟ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ ವಿಂಡೋ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಬರುತ್ತೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟು. ತುಂಬಾ ಕೂಲಾಗಿದೆ ಫಾಲ್ ಸೀಲಿಂಗು. ಬಾತ್ರೂಮ್ ಚೆನ್ನಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಡೋರ್ ಹಿಂದ್ಗಡೆನೂ ಸ್ಪೇಸ್ ಇದೆ. ಇದೊಂದು ಚಿಲ್ಡ್ರನ್ ಬೆಡ್ರೂಮ್ ಆಯಿತಾ. ಹಾಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಎಲ್ಲ ಟೀಕ್ವುಡ್ ವಾಸ್ಕಲ್ಗಳು. ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕುಷನ್ ಹೆಡ್ ಬೋರ್ಡು. ಇದು ಚಿಲ್ಡ್ರನ್ ಬೆಡ್ರೂಮ್ಗೆ ಮಿರರು. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು. ವಾಲ್ ಬಂದು ವಾಲ್ ಪೇಪರ್ದಾಗಿರುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ. ಲೈಟಿಂಗ್ ಎಲ್ಲ ಒಳಗಡೆ ಚೆನ್ನಾಗಿ ಕಾಣಿಸ್ತಿದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಬರೋದು ಅರ್ಧ ಓಪನ್ ಮಾಡಿದ್ದೀನಿ ನಾನು. ಓವರ್ ಹೆಡ್ ವಾರ್ಡ್ರೋಬರಲ್ಲಿದೆ. ಇಲ್ಲೂ ಕೂಡ ಬಾಲ್ಕನಿ. ನಿಮಗೆ ಕಾಮನ್ ಬಾಲ್ಕನಿ ಬಂದು ಒಂದು ಬೆಡ್ರೂಮ್ಗಳಲ್ಲೂ ಕೂಡ ಬಾಲ್ಕನಿನ ಇಟ್ಟಿದ್ದಾರೆ. ಇದೇ ಮೇನು ಕಾರ್ನರ್ನ ಯೂಟಿಲೈಸ್ ಮಾಡ್ಕೊಳ್ಳೋದು. TV ಯೂನಿಟು, ರಾಫ್ಟರು, ವಾಲ್ ಕ್ಲೈಂಡಿಂಗು ಮತ್ತು ಕೆಳಗಡೆ ಡ್ರಾಯರು. ಹಾಗೆ ಈ ಡೋರ್ ಹಿಂದ್ಗಡೆಗೆ ಮತ್ತೆ ವಾರ್ಡ್ರೋಬರು ವಿತ್ ಲೈಟಿಂಗ್ ಸಿಸ್ಟಮ್. ಬಾತ್ರೂಮ್. ಓಕೆ, ಇದು ಇಷ್ಟ ಆಯಿತಾ ಮಾಸ್ಟರ್ ಬೆಡ್ರೂಮಿಂದು. ಟಾಪ್ ಫ್ಲೋರಲ್ಲಿ ಹೋಗೋಣ. ಈ ಮನೆಯ ಬೆಲೆ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಹತ್ತಿರ ಏನಿದೆ ಅಂತ ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಟ್ರಿಪ್ಲೆಕ್ಸ್ ಇದೆ ಆ್ಯಕ್ಚುಲಿ. ಹೈ ಫಾಲ್ ಸೀಲಿಂಗ್ ಮನೆ. 3 ಬೆಡ್ರೂಮ್ ಟೋಟಲ್ ಸಿಗುತ್ತೆ. ನೋಡಿ, ಇಲ್ಲಿ ಸೇಫ್ಟಿಗೆ ಎಲ್ಲ ಮಾಡಿಕೊಟ್ಟಿರಿ. ಏನಾದರೂ ಬೇಕಾದ್ರೆ ಚಿಕ್ಕ ಪುಟ್ಟ ವಸ್ತು ಇಟ್ಕೋಬೋದು. MS ಡೋರ್ ಇದೆ. ಟಾಪ್ ಫ್ಲೋರಲ್ಲಿ ವಾಲ್ ಬಂದು ನಮಗೆ 4 ಅಡಿವರೆಗೂ ಹೈಟ್ ಆಗಿದೆ.
ಹೆಡ್ರೂಮು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅಥವಾ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊತೀರಂದ್ರೆ ಇಲ್ಲಿ ಮಾಡ್ಕೋಬೋದು. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ, ಸೋಲಾರ್ ಪಾಯಿಂಟು ಮೇಲ್ಗಡೆ ಸಿಗುತ್ತೆ. ಮೇಲ್ಗಡೆ ಹತ್ತೋದಕ್ಕೆ ಹೈ ಗೇಜ್ ಲ್ಯಾಡರು. ನೋಡಿ, ಇದು ನಾವು ವೆಂಟಿಲೇಷನ್ ಬಾತ್ರೂಮ್ಗಳಿಗೆ ಬಿಟ್ಟಿವಲ್ಲ ಡಕ್ಕು, ಅದು ಕ್ಲೋಸ್ ಮಾಡಿರೋದಕ್ಕೆ ಬೆಳಕು ಬರ್ತಾಯಿಲ್ಲ. ಇದು ಓಪನ್ ಮಾಡಿಬಿಟ್ರೆ ಬೆಳಕು ಚೆನ್ನಾಗಿ ಬರುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ. ಸರಿ, ಕೊನೆಯದಾಗಿ 4 ಮಾತು ಮನೆ ಬಗ್ಗೆ. ಇದು 2030 20/30 BDA, ನಾರ್ತ್ ವೆಸ್ಟ್ ಕಾರ್ನರು, ಈಸ್ಟ್ ಮೇನ್ ಡೋರು, ಬನಶಂಕರಿ 6 ಸ್ಟೇಜು 4th H ಬ್ಲಾಕು, KCT ಕಾಲೇಜ್ ಹತ್ತಿರ ಆಗುತ್ತೆ, ವಾಜಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಆಗುತ್ತೆ. ಈ ಮನೆಯ ಪ್ರೈಸು 2,10,00,000, 2 CR 10 lakhs, ನೆಗೋಷಿಯಬಲ್. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ದಯವಿಟ್ಟು ಫೋನ್ ಮಾಡಿ ಬಂದು ನೋಡ್ಬೋದು ಮನೇನ. ಇನ್ನೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ತೊಗೊಳ್ಳೋರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.